ಪ್ರಜಾಶಕ್ತಿ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹರ್ಷ ನಾಯ್ಕ್. ನನ್ನ ಜೊತೆ ಇದ್ದಾರೆ ನಮ್ಮ ವಾಹಿನಿಯ CEO ಆಗಿರುವಂಥ ಕುಸುಮಾ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಹರ್ಷ. ಇವತ್ತಿನ ಇಡೀ ದಿನದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಇವತ್ತಿನ ಹೆಡ್ಲೈನ್ಸ್. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಕೈಕೊಟ್ಟ ಸರ್ವರ್, OPD ಚೀಟಿಗಳಿಗಾಗಿ ರೋಗಿಗಳ ಪರದಾಟ, ಆಸ್ಪತ್ರೆ ಕೌಂಟರ್ ಎದುರು ರಶ್ಶು. ವಾಹನ ಸವಾರರಿಗೆ ಸಿಹಿ ಸುದ್ದಿ ಕೊಟ್ಟ ಕೇಂದ್ರ ಸಚಿವ ಸೋಮಣ್ಣ. ನೆಲಮಂಗಲದಿಂದ ಊರುಕೆರೆವರೆಗೆ 6 ಪಥದ ರಸ್ತೆ, 2046 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ಸಿಕ್ಕಿದ್ದಂತೆ ಅನುಮೋದನೆ. ಪ್ರಜಾಶಕ್ತಿ ವರದಿಗೆ ಎಚ್ಚೆತ್ತ ಪಾಲಿಕೆ ಅಧಿಕಾರಿಗಳು. ಮರಳೂರು ಕೆರೆ ಏರಿ ಫುಲ್ ಕ್ಲೀನ್, JCP ಸಹಾಯದಿಂದ ಕೋಳಿ ತ್ಯಾಜ್ಯ ತೆರವು. ಸ್ಮಾರ್ಟ್ ಸಿಟಿ ತುಮಕೂರಲ್ಲಿ ಕಡಿಮೆ ಆಗ್ತಿಲ್ಲ ಕಸದ ಸಮಸ್ಯೆ. ಬೀದಿಗಳಲ್ಲಿ ರಾರಾಜಿಸುತ್ತಿವೆ ರಾಶಿ ಕಸ. ಜನರು ಬದಲಾಗೋವರೆಗೂ ಈ ಸಮಸ್ಯೆಗೆ ಸಿಗಲ್ಲ ಮುಕ್ತಿ. ಲಕ್ಷ ಕೊಟ್ಟು ಮನೆ ಲೀಸ್ಗೆ ಹಾಕಿಸಿಕೊಂಡಿದ್ದವರಿಗೆ ಶಾಕ್. ಲೋನ್ ಇಲ್ಲ ಅಂತ ಮನೆ ಲೀಸ್ ಕೊಟ್ಟು ಮಾಲೀಕನಿಂದ ಮೋಸ, ಮನೆ ಖಾಲಿ ಮಾಡಿ ಅಂತ ಕಾಟ ಕೊಡ್ತಿದ್ದಾರಂತೆ ಬ್ಯಾಂಕ್ ಸಿಬ್ಬಂದಿ. 10 ತಾಲೂಕುಗಳನ್ನು ಹೊಂದಿರೋ ಜಿಲ್ಲೆ ತುಮಕೂರು. ಹೀಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ದೂರಗಳಿಂದ ಬರ್ತಾರೆ. ಆಸ್ಪತ್ರೆಗೆ ಬರೋ ರೋಗಿಗಳು ವೈದ್ಯರನ್ನ ಕಾಣಬೇಕು ಅಂದರೆ OPD ಚೀಟಿ ಬೇಕೇ ಬೇಕು. ಆದರೆ ಕೌಂಟರ್ ಮುಂದೆ ಹೋಗಿ ಚೀಟಿ ಕೊಡಿ ಅಂದರೆ ಸರ್ವರ್ ಬ್ಯೂಸಿ ಇದೆ, ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಯಾವುದೇ ಎಮರ್ಜೆನ್ಸಿಯಿಂದ ಬಂದಿದ್ರೂ, ಮೈ ಸುಡುವ ಜ್ವರ ಇದ್ರೂ ಕೂಡ ಗಂಟೆಗಟ್ಟಲೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಗಂಟೆಗಟ್ಟಲೆ ಕಾದರೂ ಕೂಡ ರೋಗಿಗಳಿಗೆ ಚೀಟಿ ಸಿಗ್ತಾ ಇಲ್ಲ. ಹೀಗಾಗಿ ಚಿಕಿತ್ಸೆಗಾಗಿ ಬಂದ ರೋಗಿಗಳು ಚೀಟಿಯೇ ಸಿಗದೆ ಕಾಯಬೇಕಾದ ಸ್ಥಿತಿ ಎದುರಾಗಿದೆ. ಕಾದು ಪೇಷಂಟ್ಸ್ ಕಳೆದುಕೊಂಡ ಪೇಷಂಟ್ಗಳು ಜಿಲ್ಲಾಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಿಕಿತ್ಸೆಗಂದ ಅಂತ ದೂರಗಳಿಂದ ಬಂದರೆ ಇಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನು ಹೇಳ್ತಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಏನಾದರೂ ಒಂದು ನೆಪ ಒಡ್ಡಿ ಸಮಯವನ್ನು ವ್ಯರ್ಥ ಮಾಡ್ತಿದ್ದಾರೆ. ಇಷ್ಟು ಜನ ನಿಂತಿದ್ರೂ ಕೂಡ ಯಾಕೆ ನಿಂತಿದ್ದೀರಾ ಅಂತ ಯಾರೊಬ್ಬರು ಬಂದು ಕೇಳ್ತಾ ಇಲ್ಲ ಅಂತ ರೋಗಿಗಳು ಕಿಡಿಕಾರಿದ್ದಾರೆ. ಮೇಡಮ್, ಈ ಜಿಲ್ಲಾಸ್ಪತ್ರೆಯ ಸಮಸ್ಯೆ ಬಗ್ಗೆ ನಾವು ಸಾಲು ವರದಿಗಳನ್ನ ಬಿತ್ತರಿಸ್ತಲೇ ಇದ್ದೀವಿ. ಸ್ವಚ್ಛತೆ ಸಮಸ್ಯೆ ಇರ್ಬೋದು, ಅಥವಾ ವೈದ್ಯರ ಕೊರತೆ, ಅಲ್ಲಿ ಸಾಕಷ್ಟು ಏನು ತಂತ್ರಜ್ಞಾನದ ಸಮಸ್ಯೆ ಇದೆ, ಇದೆಲ್ಲವನ್ನು ಕೂಡ ನಾವು ಪದೇ ಸ್ತುತಿಯನ್ನು ಮಾಡ್ತಲೇ ಬರ್ತಾ ಇದ್ದೀವಿ. ಆದರೂ ಕೂಡ ಈ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಜಿಲ್ಲಾಸ್ಪತ್ರೆಯಲ್ಲಿ ಬರುವಂಥವ್ರು ಎಲ್ಲರೂ ಕೂಡ ಬಡ ರೋಗಿಗಳಿರ್ತಾರೆ. ಇವತ್ತು ನೋಡಿದರೆ ಸರ್ವರ್ ಸರಿ ಇಲ್ಲ ಅಂತೇಳಿ ಅಲ್ಲಿ ಜನಸಾಗರ ಆ ಜಿಲ್ಲಾಸ್ಪತ್ರೆಯಲ್ಲಿ. ಏನು ಹೇಳ್ತೀರಾ ಮೇಡಮ್? ಹರ್ಷ, ನೋಡಿ, ಜಿಲ್ಲಾಸ್ಪತ್ರೆದು ಒಂದಲ್ಲ ಎರಡಲ್ಲ ಕಸದ ವಿಚಾರದಲ್ಲಿ ಸುದ್ದಿ ಮಾಡಿದ್ವಿ. ಅವಾಗ ಆ ಕಸದ ವಿಚಾರ ಮಾಡಿದ ತಕ್ಷಣ ಎಚ್ಚೆತ್ಕೊಂಡ್ರು. ಅದು ಆದಮೇಲೆ ಅಲ್ಲಿನ ಸಿಬ್ಬಂದಿಗಳು, ಕಂಪ್ಯೂಟರ್ ಆಪ್ರೇಟರ್ಗಳಿಗೆ ಸಂಬಳ ಕೊಡದೆ ಅಲ್ಲಿ ಪ್ರಾಬ್ಲಮ್ ಮಾಡಿದರು. ಆ ವಿಚಾರದಲ್ಲಿ ಸುದ್ದಿ ಆಯಿತು. ಮತ್ತು MRI ಸ್ಕ್ಯಾನಿಂಗ್ ವಿಚಾರ, ಇವತ್ತವರು ಮಾಡಿಕೊಟ್ಟಿದ್ದನ್ನು 2 ದಿವಸ 3 ದಿವಸ ಕಾಯಬೇಕು. ಅಂದರೆ ಪೇಷಂಟ್ಸ್ ಪರಿಸ್ಥಿತಿ ಇವ್ರಿಗೆ ಅರ್ಥ ಆಗ್ತಿಲ್ಲ, ಬರೀ ಇವ್ರದೇ ಕಾರಣಗಳು ಹೇಳ್ತಾ ಹೋಗ್ತಾರೆ. ಮತ್ತು ಸ್ಕ್ಯಾನಿಂಗ್, ಅಲ್ಲಿ ಸ್ಕ್ಯಾನಿಂಗ್ MRIಗೆ ಬರ್ದಿದೆ, ಇವರು ಸ್ಕ್ಯಾನಿಂಗ್ಗೆ ಮೆನ್ಷನ್ ಮಾಡಿ ಕೊಡೋದು. ಆಯಿತಾ? ಮೆಡಿಸಿನ್ ವಿಚಾರ, ಮೆಡಿಸಿನ್ ಆಗಿದ ತಕ್ಷಣ ಇವಾಗ ಜಸ್ಟ್ OPDಲಿ ಅವರು ಏನು ಪ್ರಥಮ ಚಿಕಿತ್ಸೆ ತಗೊಳ್ಳೋಕ್ಕೂ ಇಷ್ಟು ಕ್ಯೂ ನಿಂತ್ಕೋಬೇಕಂದ್ರೆ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಇನ್ನೆಷ್ಟು ಅವ್ಯವಸ್ಥೆಗೊಂಡಿದೆ. ಅಲ್ಲಿ ನೆಕ್ಸ್ಟ್ ಅವ್ಯವಸ್ಥೆ ತಾಣ ಆಗಿದೆ. ಎಷ್ಟು ಜನ ಇದ್ದಾರೆ ಅಲ್ಲಿ, ಏನೋ ಮಾರ್ಕೆಟ್ ಅಲ್ಲಿ ಏನೋ ಫ್ರೀ ಆಗಿ ಕೊಡ್ತಿದ್ದಾರೆ ಅನ್ನೋ ತರದಲ್ಲಿ ಕಾಣ್ತಾ ಇದೆ. ಇಷ್ಟೆಲ್ಲ ನಾವು ಸುದ್ದಿಗಳು ಮಾಡಿದ್ರು ಹರ್ಷ, ಇದು ಯಾವುದು ನಮ್ಮ DC ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ? ಅಥವಾ ಡಿಸ್ಟ್ರಿಕ್ಟ್ ಆಫೀಸ್ ಹೆಲ್ತ್ ಇವ್ರಿಗೆ ಕಾಣ್ತಾ ಇಲ್ವಾ? ಹೆಲ್ತ್ ಆಫೀಸರ್ ಕಾಣ್ತಾ ಇಲ್ವಾ? ಜಿಲ್ಲಾಸ್ಪತ್ರೆ DS ಅಂತ ಇರ್ತಾರೆ. ಹೌದು, ಅವ್ರ ಬಗ್ಗೆನೂ ಸುದ್ದಿ ಮಾಡಿದ್ವಿ. ಈಗ ಏನಾಗುತ್ತೆ, ಅವ್ರ ಬಗ್ಗೆನೂ ಸುದ್ದಿ ಮಾಡಿದ್ವಿ. ಅಲ್ಲ, ಇವ್ರಿಗೆ ಸುದ್ದಿ ಮಾಡೋದ್ ನಾವು ತಪ್ಪು. ಇವ್ರ ತಪ್ಪುಗಳನ್ನ ಎತ್ತಿ ತೋರಿಸಿದ್ರೆ ಅದು ನಮ್ ತಪ್ಪು ಅಂತ ಹೇಳಕ್ ಹೊರಡ್ತಾರೆ. ಇದೆಲ್ಲ ಸಹಿಸ್ಕೊಂಡು ಏನಕ್ಕೆ ಇರ್ಬೇಕು ನಾವು? ಪಬ್ಲಿಕ್ಸ್ ಇವಾಗ ಸಾರ್ವಜನಿಕರು, ಅದು ನಮ್ಮಲ್ಲಿ 10 ತಾಲೂಕುಗಳಿಂದ ಬರ್ತಾರೆ. 10 ತಾಲೂಕುಗಳಿಂದ ಬಂದು ನಾವು ಯಾಕೆ ಈ ಸಮಸ್ಯೆಗಳನ್ನೇ ಎದುರಿಸ್ಬೇಕು? ನಿಮಗೆ ಸರ್ಕಾರದಿಂದ ಒಳ್ಳೆ ಸಂಬಳಗಳು ಕೊಟ್ಟು ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಬಡ ಜನರಿಗೋಸ್ಕರ ಅಂತ ಓಪನ್ ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ನೆಟ್ಟಿಗೆ ಕೆಲಸ ಮಾಡದೆ
ಗೊತ್ತಾಯ್ತಾ? ಅದು ಪ್ರಾಬ್ಲಮ್, ಇದು ಆಯಿತು, ಸರ್ವರ್ ಪ್ರಾಬ್ಲಮ್ ಇದೆ ಅಲ್ವಾ, ಅದಕ್ಕೆ ಸೆಕೆಂಡ್ ಆಪ್ಷನ್ ಏನಾದರೂ ಎಮರ್ಜೆನ್ಸಿಗೆ ಇಡಬೇಕಲ್ವಾ? ಅಲ್ಲಿ ಎಮರ್ಜೆನ್ಸಿಗೋಸ್ಕರ ಏನಾದರೂ ಒಂದು ಕಾರ್ಯರೂಪಕ್ಕೆ ತಂದಿಡು. ಈ ಥರ ಎಲ್ಲ ಹೌದು, ಸಿಸ್ಟಮ್ ಎನಿ ಟೈಮ್ ಮನುಷ್ಯರು ಮಾತು ಕೇಳಲ್ಲ, ಅದನ್ನ ಒಪ್ಕೊಳ್ಳೋಣ, ನಾವು ಇಲ್ಲ ಅಂತ ತೆಗ್ದಾಕಲ್ಲ. ಆದರೆ ಅದಕ್ಕೆ ಆದಂಥ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಅನ್ನೋದಾದ್ರೂ ಮಾಡ್ಕೋಬೇಕಲ್ಲ ಮೇಡಮ್. ಇದು ಆಸ್ಪತ್ರೆಗಂತ ಹೋಗೋರು ಯಾರು ಕೂಡ ಸುಮ್ಮನೆ ಹೋಗಲ್ಲ ಮೇಡಮ್. ಎಮರ್ಜೆನ್ಸಿ ಇದ್ ಕಾರಣಕ್ಕೆ ಹೋಗ್ತಾರೆ, ಮೈ ತುಂಬಾ ಜ್ವರ ಇರುತ್ತೆ. ಮತ್ತೆ ಯಾರ ಈ ವಿಚಾರನ ತಿಳ್ಕೊ, ಯಾರ ಕೈಲಿ ಒಂದು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳ್ಳೋ ಶಕ್ತಿ ಇಲ್ದಿರ್ತಕ್ಕಂಥವ್ರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಅವ್ರಿಗೆ ನೀವಲ್ಲಿ ಕಾಯಿಸಿ ಅಲ್ಲಿ ತೊಂದರೆ ಕೊಟ್ಟು ಅಲ್ಲಿ ಹಿಂಸೆ ಆಗಿ ಏನು ಅಲ್ಟಿಮೇಟ್ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಮಾಡಕ್ಕೆ ಕೊಟ್ಟಿದ್ದಾರೆ ಇವರು? ಇವ್ರಿಗೆ ಸಂಬಳ ಕರೆಕ್ಟ್ ಟೈಮಿಗೆ ಬೇಕು, ಎಲ್ಲ ಫೆಸಿಲಿಟೀಸ್ ಬೇಕು, ಆದರೆ ನಿಮಗೆ ಕೊಟ್ಟಿರೋ ಕೆಲಸನ ನೀವು ಯಾಕೆ ಕರೆಕ್ಟಾಗಿ ಮಾಡ್ತಾ ಇಲ್ಲ ಮೇಡಮ್? ಈಗ ಕಳೆದ ಒಂದು ವಾರದಲ್ಲಿ ನೋಡ್ತಾ ಹೋದ್ರೆ 3-4 ಸುದ್ದಿಗಳು ಅದು ಕೂಡ ಕಂಟಿನ್ಯೂಸ್ ಸಮಸ್ಯೆಗಳ ಬಗ್ಗೆ ನಾವು ಸುದ್ದಿ ಮಾಡ್ತಾ ಇದೀವಿ. ನಾವೇ ಟಾರ್ಗೆಟ್ ಮಾಡಿ ಸುದ್ದಿ ಮಾಡ್ತಿದೀವಿ ಅನ್ನೋದು ನಮಗೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದ್ರೆ ಜನರಿಂದನೇ ಆ ರೀತಿ ಮಾಹಿತಿ ಬರ್ತಾರೆ, ಹಿಂಗ್ ಸಮಸ್ಯೆ ಇದೆ ಬನ್ನಿ ಸರ್ ಅಂತೇಳಿ ಸುದ್ದಿ ಮಾಡಿ ಅಂತೇಳಿ ಜನರೇ ಹೇಳ್ತಾ ಇದಾರೆ. ನಾವು ಮಾಡಿರೋ ವಿಡಿಯೋಗಳಲ್ಲಿ ಮಾಡೋದಿದ್ದಿದ್ರೆ ಪಬ್ಲಿಕ್ ನಮ್ಗೆ ಇಷ್ಟೊಂದು ರೆಸ್ಪಾಂಡೇ ಮಾಡ್ತಾ ಇರ್ಲಿಲ್ಲ. ಪ್ರತಿಯೊಂದು ವಿಡಿಯೋ ಹಾಕಿದಾಗ ಅವರೇ ಹೇಳ್ತಿದ್ದಾರೆ ಮೇಡಮ್, ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಇದೆ, ಇನ್ನೂ ಸಾಲ್ವ್ ಮಾಡಿ ಸರ್, ಇದ್ರ ಬಗ್ಗೆನೂ ಧ್ವನಿ ಎತ್ತಿ ಅಂತೇಳಿ ಅವರೇ ಮಾತಾಡ್ತಾ ಇದ್ದಾರೆ. ಆ ರೀತಿ ಸಮಸ್ಯೆಗಳ ಬಗ್ಗೆ ನಾವು ಸುದ್ದಿ ಮಾಡ್ತೀವಿ. ಇದ್ರಲ್ಲಿ ಏನಾದರೂ ಸುಳ್ಳಿದೆಯಾ? ಅಂದ್ರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಸಮಸ್ಯೆಗಳ ಸಾಗರ ಆಗ್ಬಿಟ್ಟಿದೆ. ಅದಕ್ಕೆ ಜನಗಳು ಇದನ್ನ ನೋಡಿ ಇದನ್ನ ಸುದ್ದಿ ಮಾಡಿ ಇದನ್ನ ರೀಚ್ ಮಾಡಿಸಿ. ಇದಕ್ಕೆ ಮೇಯ್ನು ನಾವು ರಿಕ್ವೆಸ್ಟ್ ಮಾಡೋದೇನೆಂದ್ರೆ DC ಅವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲೇಬೇಕು. ಯಾಕೆ ಅಂದರೆ ಇದು ಮೂಲಭೂತ ಸೌಲಭ್ಯ, ಇದು ತುಂಬ ಬೇಕು, ಮೂಲಭೂತ ಹಕ್ಕು. ಇದು ನಮ್ಮ ಬಡ ಜನಗಳಿಗೆ ಇದು ತುಂಬ ಇಂಪಾರ್ಟೆಂಟ್. ಅವ್ರಿಗೆ ಒಂದು ಕಾಯಿಲೆ ಬರಲಿ ಏನಕ್ಕೆ ಆಗಲಿ ಇದು ತುಂಬ 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 ಇಂಪಾರ್ಟೆಂಟ್. ಇದ್ರ ಬಗ್ಗೆ ಅವ್ರ ಗಮನ ಹರಿಸಲೇಬೇಕು. ಅವ್ರು ಇದಕ್ಕೆ ಕ್ರಮ ಕೈಗೊಳ್ಳೋವರೆಗೂ ನಾವು ಸುದ್ದಿ ಮಾಡ್ತಾನೆ ಇರ್ತೀವಿ ಮೇಡಮ್. ಈಗ ಜಿಲ್ಲಾಧಿಕಾರಿ ಕೂಡ ಹೋಗಿ ಚೀಮಾರಿ ಹಾಕುವ ಕೆಲಸ ಮಾಡಿದ್ದಾರೆ, ಲೋಕಾಯುಕ್ತರಿಗೂ ಬಂದು ಅವರು ಕೂಡ ಅವ್ರ ಗಮನಕ್ಕೆ ಬಂದಿತ್ತು, ಅಲ್ಲೂ ಕೂಡ ಅವರು ಕೂಡ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಅಂದ್ರೆ ಮಂಡು ಬಿದ್ದು ಬಿಟ್ಟಿದ್ದಾರೆ ಇವರು, ಫುಲ್ ಒಂಥರ ಜಡ್ ಹಿಡಿದು ಬಿಟ್ಟಿದೆ ಇವ್ರಿಗೆ. ಆಯ್ತಪ್ಪ, ನಿಮ್ಗೆ ಈ ಸಮಸ್ಯೆ ಇದೆ ಅಲ್ವಾ, ಇದಕ್ಕೆ ಆಲ್ಟರ್ ರೆಡಿ ಮಾಡ್ಕೊಳ್ಳಿ. ಅಷ್ಟು ಜನ ಅಷ್ಟು ನೋಡಿ, ಎಷ್ಟು ಒಳ್ಳೆ ಜಾತ್ರೆಯಲ್ಲಿ ಜನ ಸೇರಿದಂಗಿದೆ ಅದು. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಾಯಿಲೆಗೆ ತೋರ್ಸೋಕೆ ಬಂದಿರೋ ರೀತಿ ಅನ್ನಿಸ್ತಿಲ್ಲ. ಒಂಥರ ಎಲ್ಲೋ ಜಾತ್ರೆಗೆ ಕ್ಯೂ ಪ್ರಸಾದ ತಗೊಳಕ್ಕೋ ಅಥವಾ ಎಲ್ಲೋ ಅಲ್ಲಿ ಫ್ರೀಯಾಗಿ ಏನೋ ಹಂಚ್ತಾ ಇದ್ದಾರೆ ಅದನ್ನ ತಗೊಳಕ್ಕೋ ಇರೋ ರೀತಿಲಿ ಸ್ವಲ್ಪ ಒಂದು 95% ಏನಾದ್ರು ಡಿಗ್ರಿ ಜ್ವರ ಇತ್ತು ಅಂದರೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ ಮೇಡಮ್. ಯಾರು ಕೂಡ ಗಂಟೆಗಟ್ಟಲೆ ಕಾಯ್ಲಿಕ್ಕೆ ಸಾಧ್ಯನೇ ಇಲ್ಲ. ಜ್ವರ ಇದ್ದವ್ರು ಬರ್ತಾರೆ ಅಥವಾ ಬೇರೆ ಬೇರೆ ಗಂಭೀರ ಸಮಸ್ಯೆಗಳಿದ್ದವ್ರು ಬರ್ತಾರೆ. ಯಾರಿಗೋ ಹೈ ಬಿಪಿನೇ ಇತ್ತು, ಯಾರಿಗೋ ಲೋ ಬಿಪಿನೇ ಇತ್ತು. ಎಮರ್ಜೆನ್ಸಿಲೂ ಕೂಡ ನೀವು ಅಬ್ಸರ್ವ್ ಮಾಡಿದಿರೋ ಇಲ್ವೋ, ಅಲ್ಲಿ ಫಸ್ಟ್ ಎಮರ್ಜೆನ್ಸಿಲಿ ಹೋಗಿ ಪೇಷಂಟ್ನ ಸೀರಿಯಸ್ ಇರೋ ಪೇಷಂಟ್ನ ಅಡ್ಮಿಟ್ ಮಾಡಿದ್ರು ಅವ್ರು ಫಸ್ಟ್ ಹೇಳೋದು ಏನು ಹೇಳಿ, ಹೋಗಿ ಅಲ್ಲಿ ಚೀಟಿ ಬರ್ಸ್ಕೊಂಬನ್ನಿ. ಇಲ್ಲಿ ನಿಮ್ಮ ಸರ್ವರೇ ಸರಿ ಇಲ್ಲ, ಅವ್ರು ಚೀಟಿ ಬರ್ಸ್ಕೊಂಬರ್ಸಲ್ಲ, ಅವ್ರಿಗೇನ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಹೊತ್ಕೊಳ್ತೀರಾ? ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನ ಹರಿಸಲೇಬೇಕು. ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಗಮನಕ್ಕೂ ಇದು ಬರಲೇಬೇಕು. ಇದಕ್ಕೆ ಕರೆಕ್ಟ್ ರೀತಿಯಲ್ಲಿ ಕ್ರಮ ಕೈಗೊಳ್ಳಲೇಬೇಕು. ಮತ್ತು ಇದೊಂದೇ ಸಮಸ್ಯೆ ಅಲ್ಲ, ಬರೇ ಇದೊಂದೇ ಇಲ್ಲಿ ಇವತ್ತು ಸರ್ವರ್ ಪ್ರಾಬ್ಲಮ್ ಇದೆ, ಇದೊಂದೇ ಸಮಸ್ಯೆ ಅಲ್ಲ, ತುಂಬ ಸಮಸ್ಯೆಗಳು ಇಲ್ಲಿ ಇದ್ದಾವೆ. ಯಾವುದೇ ವಿಚಾರ ತಗೊಳ್ಳಿ, ಅಲ್ಲಿ ಮೆಡಿಸಿನ್ ವಿಚಾರ ತಗೊಳ್ಳಿ, ಸಮಸ್ಯೆ ಇದೆ. ನಿನ್ನೆ ಅಷ್ಟೇ ಮೆಡಿಸಿನ್ ಬಗ್ಗೆ ಸುದ್ದಿ, ಕ್ಲೀನಿಂಗ್ ವಿಚಾರ ಬಗ್ಗೆ ತಗೊಳ್ಳಿ, ಸಮಸ್ಯೆ ಇದೆ. ಎಂಪ್ಲಾಯೀಸ್ಗೆ ಸ್ಯಾಲ್ರಿ ವಿಚಾರ ತಗೊಳ್ಳಿ, ಸಮಸ್ಯೆ ಇದೆ. ಅದ್ರ ಜೊತೆಗೆ ಒಂದು MRI ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಅದಕ್ಕೆ ಎಷ್ಟು ಸಾವಿರಗಟ್ಟಲೆ ಇದೆ. ಹೊರಗಡೆ ಬಡ ಜನ ಹೋಗಿ ಮಾಡಿಸ್ಕೊಳಕ್ಕಾಗತ್ತಾ? ಅದಕ್ಕೆ ಅಂತಲೇ ಅಲ್ವಾ ಸರ್ಕಾರ ಅಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಸೌಲಭ್ಯ ಅಂತ ಆ ಬಡ ಜನರಿಗೋಸ್ಕರ ಮಾಡಿಕೊಡ್ರದು. ನೀವು ಅದಕ್ಕೆ ಸ್ಪಂದಿಸಿಲ್ಲ ಅಂದರೆ ಹೇಗೆ? ದೊಡ್ಡ ಜಿಲ್ಲೆ, ಹೌದು, 10 ತಾಲೂಕುಗಳಿಂದ ಬರ್ತಾರೆ. ಎಸ್ ಮೇಡಮ್, ಮುಂದಿನ ಸುದ್ದಿಗೆ ಹೋಗೋಣ ಮೇಡಮ್. ಇತ್ತೀಚೆಗೆ ಬೆಂಗಳೂರು ಹಾಗೂ ತುಮಕೂರು ನಡುವಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 3 ವರ್ಷದಲ್ಲಿ 256 ಜನ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಎಂಬ ಅಂದಾಜು ಲೆಕ್ಕಾಚಾರ ಸಿಕ್ಕಿದೆ. ಮೊನ್ನೆ ನೆಲಮಂಗಲದ ಬಳಿ ಕಾರಿನ ಮೇಲೆ ಟ್ರಕ್ ಉರುಳಿ ಬಿದ್ದು ಒಂದೇ ಕುಟುಂಬದ 6 ಜನ ಬಲಿಯಾಗಿದ್ದು ರಾಜ್ಯಾದ್ಯಂತ ಭಾರೀ ಸುದ್ದಿಯಾಗಿತ್ತು. ಈ ಬಗ್ಗೆ ತುಮಕೂರಿನಲ್ಲಿ ಕೇಂದ್ರ ಮಂತ್ರಿ ತುಮಕೂರಿನ ಸಂಸದ ವಿ ಸೋಮಣ್ಣ ಪ್ರತಿಕ್ರಿಯೆಯನ್ನು ನೀಡಿದ್ದು, ಇಲ್ಲಿ ಆಗುತ್ತಿರೋ ತೊಂದರೆಗಳ ಬಗ್ಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರ ಬಳಿಯೂ ಚರ್ಚೆ ಮಾಡಿದ್ದೇನೆ. ನೆಲಮಂಗಲದಿಂದ ತುಮಕೂರು ಜಿಲ್ಲೆಯ ಊರ್ಕೆರೆವರೆಗೂ 6 ಪಥದ ರಸ್ತೆ ಕಾಮಗಾರಿಗೆ 2046 ಕೋಟಿ ರೂಪಾಯಿ ಅನುಮೋದನೆ ಸಿಕ್ಕಿದೆ. ಜನವರಿಯಿಂದ ಯುದ್ಧೋಪಾದಿಯಲ್ಲಿ ಕಾಮಗಾರಿಯನ್ನು ನಡೆಸಿ ಮುಂದಿನ 4-5 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲು ಒತ್ತಡ ಹಾಕಿದ್ದೇನೆ ಅಂತ ತಿಳಿಸಿದ್ದಾರೆ.
ನನಗೆ ಭಾರಿ ನೋವಾಗಿದ್ದು, ನಾನು ಅಲ್ಲಿ ಹೋಗ್ತಾ ಇದ್ದಾಗ ಅಲ್ಲಾದಂಥ ಕೆಲವು ತೊಂದರೆಗಳನ್ನ ನಾನು ಆಗಲೇ ನಿತಿನ್ ಗಡ್ಕರಿ ಸಾಹೇಬರಿಗೆ ತಿಳಿಸಿದ್ದೆ. ಒಂದು ಪತ್ರವನ್ನು ಕೂಡ ಸವಿಸ್ತಾರವಾಗಿ ಬರೆದಿದ್ದೆ. ಏನೇನಾಗ್ತಾ ಇದೆ, ಎಷ್ಟಾಗಿದೆ, ಏನು ಲೆಕ್ಕ ಎಲ್ಲವನ್ನು ಕೂಡ 20 ನವೆಂಬರ್ನಲ್ಲಿ ನಾನು ಪತ್ರ ಬರೆದು ಅಧಿಕಾರಿಗಳನ್ನ ಕರ್ಕೊಂಡೋಗಿ ಏನೆಲ್ಲ ಮಾಡಿದ್ದೆ, ಅವರಿಗೆ ಇಲ್ಲಿವರೆಗೂ ಕೂಡ ಅದರ ಮಾಹಿತಿ ಪೂರ್ತಿ ಇರಲಿಲ್ಲ. ಸಂಪೂರ್ಣವಾದ ಮಾಹಿತಿಯನ್ನು ಒಂದು 8 ಪೇಜು ನಮ್ಮ ಅಧಿಕಾರಿಗಳು ಕೊಟ್ಟು ಪ್ರತಿಯೊಂದನ್ನು ಕೂಡ ಮಾಡಿದ್ದೆ. ಒಂದು ವರ್ಷದಲ್ಲಿ 3 ವರ್ಷದಲ್ಲಿ 254 ಜನ ಸತ್ತಿದ್ದಾರೆ. ದುರಂತ ಎಲ್ಲಿ ಆಕ್ಸಿಡೆಂಟ್ ಆಗ್ತಾಯಿತ್ತು ಅಲ್ಲೇ ಆಗ್ತಾಯಿತ್ತು. ಅದಕ್ಕೆ ಈಗಾಗಲೇ ಇವತ್ತು ನಿನ್ನೆ ಮೊನ್ನೆ ಎಲ್ಲ ಮಾತನಾಡಿದ ಮೇಲೆ ಅವ್ರು ಯಾರೋ ಪಾಪ ಇಡೀ ಕುಟುಂಬ ಇದಾದ ಮೇಲೆ ಕೆಲಸ ಇದಾಗಿದೆ. 2ನೇ ತಾರೀಕಿಂದ ಅದನ್ನು ಮಾರ್ಫುಟ್ಟಲ್ಲಿ ಕೆಲಸ ತಗೊಂಡು 4-5 ತಿಂಗಳಲ್ಲಿ ಮುಗಿಸೋದಕ್ಕೆ ಕೂಡ ಒತ್ತಡವನ್ನು ತಂದಿದ್ದೇನೆ. ಅದು ನೆಲಮಂಗಲದಿಂದ ತುಮಕೂರು ನಮ್ಮ ಹಿರೇಹಳ್ಳಿ ಅಲ್ಲಿಂದ ಈಚೆ ಬರ್ತದೆ, ಟೋಲ್ವರೆಗೂ ಬರ್ತದೆ. ರಾಜಾ ಟೈಲ್ಸ್ ಇತ್ತು, ಸಾರಿ ಇದು ಯಾವುದದು ಊರು ಕೆರೆ ನಮ್ಮ ರೈಲ್ವೆ ಸ್ಟೇಷನ್ ಅಲ್ಲಿವರೆಗೂ ಆಗಿದೆ. 45 ಕಿಲೋಮೀಟ್ರು ನೆಲಮಂಗಲದಿಂದ 45 ಕಿಲೋಮೀಟ್ರು 2044 ಕೋಟಿ ರೂಪಾಯಿಗಳದ್ದು ಇದಾಗಿ ಎಲ್ಲವೂ ಕೂಡ ಸ್ಥಗಿತ ಆಗಿ ಅವ್ನು ಬಿಟ್ಟೋಗೋ ಸ್ಟೇಜಲ್ಲಿದ್ದ. ನಮ್ಮ ಅಧಿಕಾರಿಗಳನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇವರೆಲ್ಲ ಕುಳಿತುಕೊಂಡು ಅಗಲೀಕರಣ ಮಾಡಿ ಇವತ್ತು ದುರಸ್ತಿ ಮಾಡಿ ಅದೆಲ್ಲವೂ ಕೂಡ 6 ಲೈನನ್ನು ನಾವು ಲೋಕಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದಕ್ಕೆ ನಾನೇ ಸ್ವತಃ ಅವತ್ತು ನನಗನ್ನಿಸ್ತದೆ ಒಂದು 74 ಕಿಲೋಮೀಟ್ರ್ ಎಷ್ಟಪ್ಪ ಇದು 45 ಕಿಲೋಮೀಟ್ರು ಸುಮಾರು ನಾನು ಬೆಳಿಗ್ಗೆ 10 ಗಂಟೆಯಿಂದ ಆ 6 ಅವರ್ಸ್ ಸುತ್ತಾಡಿದ್ವಿ. ಮೇಡಮ್, ಇದು ಅತ್ಯಂತ ಅಗತ್ಯ ಇದ್ದಂಥ ಒಂದು ಕಾಮಗಾರಿ ಮೇಡಮ್. ಯಾಕಂದರೆ ತುಮಕೂರಿನಿಂದ ನಾವು ಈಗ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಕೇವಲ 70 ಕಿಲೋಮೀಟ್ರ್ ಇದ್ದರೂ ಕೂಡ ಸಿಕ್ಕಾಪಟ್ಟೆ ಸಮಯ ತಗೊತಿತ್ತು. ಅದರಲ್ಲೂ ಕೂಡ ಈ ಸೋಮವಾರ ಬೆಳಗ್ಗೆ ಅಥವಾ ರಜೆ ಮುಗಿದ ಮಾರನೇ ದಿವಸ ಬೆಳಗ್ಗೆ ಇರ್ಬೋದು, ಸಾಯಂಕಾಲದ ಹೊತ್ತಿರ್ಬೋದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತಿತ್ತು. ಹೀಗಾಗಿ ಜನರು ಸಾಕಷ್ಟು ಸಮಸ್ಯೆ ಅನುಭವಿಸ್ತಿದ್ರು, ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಸೋಮಣ್ಣ ಅವರು ಒಂದು ರೀತಿಯಾಗಿ ವಾಹನ ಸವಾರರಿಗೆ, ಅದರಲ್ಲೂ ತುಮಕೂರು ಜನರಿಗೆ ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹರ್ಷ, ಇನ್ನೊಂದು ವಿಚಾರ, ಸೋಮಣ್ಣವ್ರ ವಿಚಾರದಲ್ಲಿ ನಾವು ಇದನ್ನು ಒಪ್ಕೊಳ್ಳೇಬೇಕು. ಅವರು ಆಯಿತು, ಅವ್ರು ನಮ್ಮ ಕ್ಷೇತ್ರದವ್ರು ಅಲ್ದಲೇ ಇರ್ಬೋದು, ಆದರೆ ಅವರು ಒಬ್ಬರು ಸಂಸದರಾಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಏನೆಲ್ಲ ಅನುದಾನಗಳನ್ನು ತರೋಕ್ಕೆ ದಾರಿ ಇದೆಯೋ ಅದು ಎಲ್ಲವುದನ್ನು ಯೂಸ್ ಮಾಡಿಕೊಂಡು ಅವರು ತುಂಬ ಅನುದಾನಗಳನ್ನು ತಂದು ಕ್ಷೇತ್ರನ ಡೆವಲಪ್ಮೆಂಟ್ ಮಾಡ್ತಿರೋ ಸತ್ಯನ ನಾವು ಒಪ್ಕೊಳ್ಳೇಬೇಕು. ಆಯಿತಾ? ಹಾಂ, ಇಲ್ಲೂ ಮುಂಚೆ ಇದ್ದರು MP ಗಳು ಇದ್ದರು, ಇದೇ ಇವ್ರ ಪಕ್ಷದಲ್ಲೇ ಇದ್ದರು. ಆದರೂ ಕೂಡ ಇವತ್ತೇನು ಈ ಡೆವಲಪ್ಮೆಂಟ್ಸ್ ಆಗ್ತಿದೆಯಲ್ಲ, ಇಷ್ಟು ಸ್ಪೀಡಲ್ಲಿ ಆವಾಗಿರಲಿಲ್ಲ ಒಂದು. ಮತ್ತು ಇನ್ನೊಂದು ವಿಚಾರ ಏನಂದರೆ, ಸೋಮಣ್ಣವ್ರು ಇದು ಘಟನೆ ನಡೆದು ಇದು ಅಲ್ಲಿ ಏನಾಗಿದೆ ಅಂದರೆ, ಇನ್ನೊಂದು ವಿಚಾರ ಸೋಮಣ್ಣವರೇ ಹೇಳಿದ್ದಾರೆ, ಯಾರು ಗುತ್ತಿಗೆದಾರ ಇದ್ದ ಅವ್ರಿಗೆ ಕರೆಕ್ಟಾಗಿ ಬಿಲ್ ವಿಚಾರ ಇರಲಿ ಅಥವಾ ವ್ಯವಸ್ಥಿತವಾಗಿ ಆಗ್ದಲೇದಿಂದ ಅವ್ರು ಕೈ ಬಿಟ್ಟಿದ್ರು. ಕೆಲಸಗಳು ಸ್ಟಾಪ್ ಆಗಿದ್ವು, ಏನು ನಡೀತಾ ಇತ್ತು ಅದು ಸ್ಟಾಪ್ ಆಗಿತ್ತು. ಇವಾಗ ಸಂಪೂರ್ಣವಾಗಿ ಇವ್ರು ಇನ್ನೂ ಹೆಚ್ಚು ಒತ್ತಡ ಕೊಟ್ಟು ಇದನ್ನ ಟೈಮ್ ಬರೀ 2 months ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ. 45 ಬರೀ ಮೇ ಒಳಗಡೆ ಕಂಪ್ಲೀಟ್ 6 ಲೈನ್ ಬಂದರೆ ನಮಗೆ ಸ್ಯಾಟರ್ಡೆ ಸಂಡೇ ಇರಲಿ ಎಷ್ಟೋ ಸಾವಿರ ಜನ, ಲಕ್ಷ ಜನ ಟ್ರಾವೆಲ್ ಮಾಡ್ತಾರೆ, ಗೊತ್ತಾಯ್ತಾ? ವೀಕೆಂಡ್ಸಲ್ಲಿ ಆ ಟೈಮಲ್ಲೆಲ್ಲ ತುಂಬಾ ಟ್ರಾಫಿಕ್ ಆಗ್ತಾ ಇತ್ತು. ಈಗ ಹುಬ್ಬಳ್ಳಿ ಇರಬಹುದು ಅಥವಾ ಉತ್ತರ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲಾನು ಇದೇ ಟೋಲಲ್ಲಿ ತುಮಕೂರುವರೆಗೆ ಬರುವಾಗ ಅವರಿಗೆ ಏನು ಸಮಸ್ಯೆ ಆಗಲ್ಲ. ತುಮಕೂರಿನಿಂದ ಬೆಂಗಳೂರುವರೆಗೆ ಹೋಗೋದಿದೆಯಲ್ಲ, ಅದೇ ದೊಡ್ಡ ತಲೆಬಿಸಿ ಅನ್ನೋಂಥದ್ದಿತ್ತು. ಈ ರಜಾ ದಿನಗಳಲ್ಲಿ ಎಲ್ಲ ಊರಿಗೆ ಹೋಗಿರ್ತಾರೆ, ಮತ್ತೆಲ್ಲ ರಿಟರ್ನ್ ಆಗೋ ಟೈಮ್ ಇರಲಿ ಅಥವಾ ರಜಾ ಇದ್ದಾಗ ಊರಿಗೆ ಹೋಗೋ ಟೈಮ್ ಆಗಲಿ ತುಂಬಾ ರಶ್ ಆಗ್ಬಿಡ್ತಾ ಇತ್ತು. ಮತ್ತೆ ಒಂದು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ ಆದ್ರೆ ಕಂಪ್ಲೀಟ್ ಬ್ಲಾಕ್ 2-3 ಅವರ್ ಅಂತೂ ಪದೇ ಮಾಡ್ತೀವಿ. ಯಾಕಂದ್ರೆ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗುತ್ತೆ. ಬೆಳಗ್ಗೆ ಬಂದವರು ಪಾಪ ಅವರು ಕೆಲಸ ಕಾರ್ಯಗಳು ಬೆಳಗಿನ ಜಾವದಿಂದ ಮಧ್ಯಾಹ್ನ 3 ಗಂಟೆ ಆದ್ರೂ ಕ್ಲಿಯರ್ ಆಗ್ಲಿರೋ ಅಂತ ಸಿಚುಯೇಷನ್ಸ್. ಇದು 6 ಲೈನ್ ಆದ್ರೆ ತುಂಬ ದೊಡ್ಡ ಹೆಲ್ಪ್ ಆಗುತ್ತೆ. ಮತ್ತು ಸಾರ್ವಜನಿಕರಿಗೆ ಒಂದು ರೀತಿಲಿ ಟ್ರಾವೆಲ್ ಮಾಡೋಕ್ಕೆ ಏನು 1 hour ಟೈಮಲ್ಲಿ ನಾವು ಹೋಗಿ ಬರ್ಬೋದು ಅನ್ನೋ ಇದಿರುತ್ತೋ ಅದಕ್ಕೆ ತುಂಬ ಇದೊಂಥರ ತುಂಬ ಒಳ್ಳೆ ಉತ್ತಮವಾದಂಥ ಕೆಲಸ. ತುಮಕೂರು ಜನರು ಕೂಡ ಅವ್ರ ಸಂಸದರು ಒಳ್ಳೆ ಅಭಿವೃದ್ಧಿ ಒಂದು ವಂದನೆ ಸಲ್ಲಿಸಬೇಕು. ಖುಷಿ, ಹೌದು, ಸಲ್ಲಿಸಬೇಕು. ಯಾಕಂದ್ರೆ ಅದನ್ನು ಅಕ್ಸೆಪ್ಟ್ ಮಾಡಲೇಬೇಕು.
ರೈಲ್ವೆ ಇಲಾಖೆಯಲ್ಲೂ ಸಾಕಷ್ಟು ಯೋಜನೆಗಳನ್ನ, ಸಾಕಷ್ಟು ಹೊಸ ಹೊಸ ಹೌದು. ರೈಲುಗಳನ್ನ ತುಮಕೂರಿಗೆ ಬಿಡಿಸುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ಅಂದ್ರೆ ನೀವು ಹೇಳಂಗೆ ಅವ್ರಿಗೆ ಎಲ್ಲೆಲ್ಲ ಅವಕಾಶ ಇದೆ ಎಲ್ಲದನ್ನು ಬಳಸ್ಕೊತಿದ್ದಾರೆ. ಜನರ ಅದೃಷ್ಟ ಅಂತ ಹೇಳ್ಬೇಕು. ಈ ಬಾರಿ ಸೋಮಣ್ಣ ಅವ್ರನ್ನ ಗೆಲ್ಸಿರೋದು ಒಂದು ಮತ್ತೆ ರೀತಿಯಾಗಿ ಅವ್ರ ಎಕ್ಸ್ಪೀರಿಯನ್ಸ್ ಹಂಗಿದೆ, ನಾವು ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕು. ಇನ್ಕ್ಲೂಡಿಂಗ್ ಇವರು MLA ಆದಂತ ಸಂದರ್ಭದಲ್ಲಿ ಬೆಂಗಳೂರು ವಿಜಯನಗರ ಕ್ಷೇತ್ರ ಇವ್ರಿಗೇನ್ ಬರುತ್ತಲ್ಲ ಆ ಕ್ಷೇತ್ರದ ಡೆವಲಪ್ಮೆಂಟ್ ವಿಜಯನಗರ ತುಂಬಾ ಇರ್ಬೋದು, ಚೆನ್ನಾಗಿ ಗೋವಿಂದರಾಜನಗರ ಮಾಡಿದ್ದಾರೆ. ಇರ್ಬೋದು, ಗೋವಿಂದರಾಜನಗರ ಎರಡು ಕ್ಷೇತ್ರಗಳನ್ನ ತುಂಬಾ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸೇ ಇಲ್ಲಿ ಇಷ್ಟು ಚೆನ್ನಾಗಿ ಒಬ್ರು ಸಂಸದರಾಗಿ ಒಂದು ಜಿಲ್ಲೆಯಲ್ಲಿ ಇಷ್ಟು ಚೆನ್ನಾಗಿ ಇಷ್ಟು ಬೇಗ ಒಂದು ಅಭಿವೃದ್ಧಿ ಕಾರ್ಯಗಳು ಮತ್ತೆ ಅನುದಾನ ಹೇಗೆ ತಗೊಂಡು ಬರಬೇಕು, ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಮೇಡಮ್, ಈಗ ಮತ್ತೊಂದು ವಿಚಾರ ಏನಾಗುತ್ತೆ ಅಂದ್ರೆ ಯಾವುದೇ ರಾಜಕಾರಣಿ ಇರಲಿ, ಹೌದು, ತನ್ನ ಕ್ಷೇತ್ರ ಅಥವಾ ತನ್ನನ್ನು ಗೆಲ್ಲಿಸಿದಂಥ ಮತದಾರರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನುವಂಥ ತುಡಿತ ಇರಬೇಕು. ಜೊತೆಗೆ ಅದಕ್ಕೋಸ್ಕರ ನಾವು ಯಾವ ರೀತಿಯ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೂ ಕೂಡ ರೆಡಿ ಇರಬೇಕು. ಈಗ ಅವರು ರಾಜ್ಯ ಸರ್ಕಾರದ ಜೊತೆಗೂ ಕೂಡ ಒಂದು ಒಳ್ಳೆ ಬಾಂಧವ್ಯನ ಇಟ್ಕೊಂಡು ರಾಜ್ಯ ಸರ್ಕಾರದಿಂದ ಏನಾದರೂ ಅನುದಾನ ಬರೋಂಗಿದ್ರೆ ಅದನ್ನು ಕೂಡ ತರಿಸೋದಕ್ಕೆ, ಜೊತೆಗೆ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು, ಸರ್ಕಾರ ಸಚಿವರು ಇರ್ಬೋದು, ಇಲ್ಲಿ ನಮ್ಮ ಶಾಸಕರುಗಳಿಗೆ ಒಂದು ಚಿಕ್ಕ ರೋಡ್ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡ್ರಿ ಅಂದ್ರೆ ಅನುದಾನ ಇಲ್ಲ ಅಂತಾರೆ. ಆಯ್ತಾ, ಈ ತರ ಒಂದು ಚಿಕ್ಕ ಚಿಕ್ಕ ರೀಸನ್ಸ್ ಕೊಡ್ತಾರಲ್ಲ, ಅದ್ರ ಬದಲು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಒಂದು ಅನುದಾನ ತಗೊಂಡು ಬಂದು ಕ್ಷೇತ್ರನ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸೋಮಣ್ಣ ಅವ್ರನ್ನ ನೋಡಿ ಕಲಿಬೇಕು ಅಂತ ಅನ್ಸುತ್ತೆ. ಈಗ ಸೋಮಣ್ಣ ಅವ್ರು ನೀವು ಹೇಳ್ದಂಗೆ ರೈಲ್ವೆ ಇಲಾಖೆ ಅವ್ರಿಗೆ ಸಿಕ್ಕಿದೆ, ರೈಲ್ವೆ ಇಲಾಖೆಯಲ್ಲಿ ಬಂಪರ್ ಲಾಟ್ರಿ ತುಮಕೂರಿಗೆ ಸಿಕ್ಕಿದೆ. ನಾನು ರೈಲ್ವೆ ಇಲಾಖೆಯಲ್ಲಿ ಸಾಕಷ್ಟು ಯೋಜನೆ ತಂದಿದ್ದೀನಪ್ಪ ಅಂತೇಳಿ ಸುಮ್ಮನೆ ಇರ್ಬೋದಿತ್ತು. ಬಟ್ ಈ ತರದ ಕೆಲಸಗಳನ್ನ ಮಾಡ್ತಿದ್ದಾರೆ. ಗೆದ್ದು ಬಂದ ತಕ್ಷಣ ಕೊಬ್ಬರಿ ಏನು ಕನಿಷ್ಠ ಬೆಲೆ ಏನಿದೆ ಆ ಕನಿಷ್ಠ ಬೆಂಬಲ ಬೆಲೆ ಮೊದಲೇ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಬ್ಬ ಸಂಸದರಾಗಿ ಜಿಲ್ಲೆಗೆ ಏನೆಲ್ಲ ತಗೊಂಡ್ ಬರೋ ಸಾಧ್ಯತೆಗಳಿದೆ ಆ ಎಲ್ಲಾ ಸಾಧ್ಯತೆಗಳನ್ನು ಸೋಮಣ್ಣ ಅವರು ಪ್ರಯತ್ನ ಮೀರಿ ಮಾಡ್ತಾ ಇದ್ದಾರೆ. ಮುಂದಿನ ಸುದ್ದಿಗಳನ್ನ ನೋಡೋಣ. ಕೆಲವು ಕಿಡಿಗೇಡಿಗಳು ನಗರದ ವಿವಿಧ ಅಂಗಡಿಗಳಿಂದ ರಾಶಿ ರಾಶಿ ಕೋಳಿ ತ್ಯಾಜ್ಯವನ್ನು ತಂದು ಮರಳೂರು ಕೆರೆ ಏರಿ ಮೇಲೆ ಸುರಿತಾ ಇದ್ರು. ಇದರಿಂದ ಕೆರೆಯ ಅಂಗಳ ಗಬ್ಬು ನಾರ್ತಾ ಇತ್ತು. ಜೊತೆಗೆ ಈ ಕೆರೆ ಏರಿ ಪಕ್ಕದಲ್ಲೇ ಹಾದು ಹೋಗಿರುವ ಕುಣಿಗಲ್ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಾಗದಷ್ಟು ದುರ್ವಾಸನೆ ಬೀಳ್ತಾ ಇತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಮೊನ್ನೆ ತಾನೇ ವಿಸ್ತೃತ ವರದಿಯನ್ನು ವಿತರಿಸಿತ್ತು. ಈ ವರದಿ ಪ್ರಸಾರವಾಗ್ತಿದ್ದಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇಂದು ಬೆಳಗ್ಗೆ ಸ್ಥಳಕ್ಕೆ ಆಗಮಿಸಿ ಮರಳೂರು ಕೆರೆ ಮತ್ತು ಕೆರೆ ಏರಿಯ ಮೇಲೆ ಬಿದ್ದಂತಹ ರಾಶಿ ರಾಶಿ ಕೋಳಿ ಕಸ, ಮಾಂಸದ ತುಂಡು ಹಾಗೂ ಘನತ್ಯಾಜ್ಯವನ್ನು JCB ಸಹಾಯದಿಂದ ತೆರವುಗೊಳಿಸಿದ್ದಾರೆ. ಎಸ್ ಮೇಡಮ್, ಈ ಕಸದ ಸಮಸ್ಯೆ ಜೊತೆಗೆ ಈ ಕೋಳಿ ತ್ಯಾಜ್ಯ ಇದನ್ನ ಮೊನ್ನೆ ನಾವು ಸುದ್ದಿ ಮಾಡಿದ್ದೀವಿ. ಹೌದು, ಈ ಮರಳೂರು ಕೆರೆ ಭಾಗದಲ್ಲಿ ನಮಗೆ ಒಂದು ಮಾಹಿತಿ ಬರುತ್ತೆ ಸರ್, ಪ್ರತಿದಿನ ತಂದು ಇಲ್ಲಿ ಚೆಲ್ಲಿ ಹೋಗ್ತಾ ಇದ್ದಾರೆ ಸರ್, ದುರ್ವಾಸನೆ ಬರ್ತಾ ಇದೆ, ನಾವಲ್ಲಿ ಮೂಗು ಮುಚ್ಕೊಂಡು ಓಡಾಡಬೇಕು, ಆ ಥರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೊಂದು ಮುಕ್ತಿ ಕಾಣಿಸ್ಕೊಡಿ, ಅಧಿಕಾರಿಗಳಿಗಂತೂ ಗೊತ್ತಾಗಲ್ಲ, ನೀವಾದರೂ ಅವ್ರು ಕಣ್ತಿರಿಸುವಂಥ ಕೆಲಸ ಮಾಡಿ ಅಂತೇಳಿ ಮನವಿ ಮಾಡ್ಕೊಂಡಿದ್ರು. ಒಬ್ಬರು ಕರೆ ಮಾಡಿ ನಮಗೆ ಆ ಮಾಹಿತಿ ಬಂದ ತಕ್ಷಣ ನಾವು ಕೂಡ ಅದನ್ನು ಸುದ್ದಿ ಮಾಡುವಂಥ ಕೆಲಸ ಮಾಡಿದ್ವಿ. ಈಗ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಮೇಡಮ್. ಅಲ್ಲಿ ಆಕ್ಚುಲಿ ನಾವು ಈ ವಿಚಾರದಲ್ಲಿ ಬರೇ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನೇ ಬೈತಾ ಹೋದ್ರೆ ತಪ್ಪು ಆಗುತ್ತೆ. ಯಾಕೆ ಅಂದ್ರೆ ಈ ಕಿಡಿಗೇಡಿಗಳು ಯಾರು ಈ ಕೆಲಸ ಮಾಡಿದ್ರಲ್ಲ ಅವ್ರಿಗೊಂದು ಕನಿಷ್ಠ ಪರಿಜ್ಞಾನ ಬೇಡವಾ? ಆ ನೀರು ಮತ್ತೆ ನಮ್ಮ ಜಿಲ್ಲೆಯವರೇ ನಾವುಗಳೇ ಬಳಸ್ತೀವಿ, ಅದನ್ನ ನಮಗೆ ಉಪಯೋಗಕ್ಕೆ ಬರುತ್ತೆ. ಈ ಕೆಲಸ ನಾವು ಮಾಡಿದ್ರೆ ನಮ್ಮ ಜನರಿಗೆ ನಾವು ಮಾಡ್ತಿರೋ ತೊಂದರೆ ಅನ್ನೋ ಒಂದು ಚಿಕ್ಕ ಪರಿಜ್ಞಾನನೂ ಇಟ್ಕೊಳ್ದೆ ತಗೊಂಡೋಗಿ ಅಲ್ಲಿ ಹಾಕುವಷ್ಟು ಕೆಟ್ಟ ಮನಸ್ಥಿತಿ ಇದೆಯಲ್ಲ, ಅವ್ರಿಗೆ ಫಸ್ಟ್ ಏನು ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಇದೆ, ಏನು ಫೈನ್ ಇದೆ ಅದನ್ನ ಮಾಡಬೇಕು. ಮತ್ತೆ ಹೌದು, ಅಲ್ಲಿ ಇವಾಗ ಕೆಲವೊಂದು ಪ್ರದೇಶ ಔಟರ್ ರಿಂಗ್ ರೋಡ್ ಎಲ್ಲ ಕಡೆನೂ ಸ್ಮಾರ್ಟ್ ಸಿಟಿ ಆದ ನಂತರ CCTV ಫೆಸಿಲಿಟಿ ಇದೆ. ಇದು ಬರೇ ಒಂದು ಸ್ವಲ್ಪ ದೂರನೇ ಇರೋದು. ಮಹಾನಗರ ಪಾಲಿಕೆ ಮನ್ಸು ಮಾಡಿ ಅಲ್ಲಿ ಒಂದು CCTV ಫೆಸಿಲಿಟಿನ ಅಳವಡಿಸಿದ್ರೆ ಈ ತರ ಒಂದು ಕೆಲಸಗಳು, ಈ ತರ ಒಂದು ಕಿಡಿಗೇಡಿಗಳು ಮಾಡುವಂತ ನೀಚ ಕೃತ್ಯಗಳನ್ನ ಕಾನೂನು ಶಿಕ್ಷೆ ಕೊಡೋದು ಹಿಂಗಿದಾರಲ್ಲ, ಇದ್ದಾಗ ಮಾಡ್ಲೇಬೇಕು. ಇವಾಗ ಕಣ್ಮುಂದೆ ಕಾಣ್ತಿದೆ ಹರ್ಷ, ಆ ನೀರನ್ನು ನಾವೇ ತಾನೇ ಬಳಸ್ತೀವಿ. ಮತ್ತೆ ಇದೇ ತುಮಕೂರು ಜನನೇ ಬಳಸಬೇಕು. ಬೇಸಿಗೆಗಾಲ ಬಂದಾಗ ಎಲ್ಲರಿಗೂ ನೀರಿನ ಹಾಹಾಕಾರದ ಬೆಲೆ ವ್ಯಾಲ್ಯೂ ಗೊತ್ತಾಗುತ್ತೆ. ಇವಾಗ ಮಳೆ ಇದೆ, ನಮಗೆ ಮನೆ ಮುಂದೆ ನೀರು ಬರ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಮತ್ತೆ ಸಿಟಿನ ಸ್ವಚ್ಛವಾಗಿಡ್ಬೇಕಾದ್ರೆ ಮಹಾನಗರ ಪಾಲಿಕೆದು ಎಷ್ಟು ಇದೆಯೋ ಅಷ್ಟೇ ನಮ್ಮ ಸಾರ್ವಜನಿಕರದ್ದು ಅಷ್ಟೇ ಕರ್ತವ್ಯ ಇದೆ, ಆದ್ಯ ಕರ್ತವ್ಯ. ಯಾಕೆ ಅಂದರೆ
ಪ್ರತಿಯೊಂದನ್ನು ಅವರು ಆಟೋಗಳನ್ನ ಕಳಿಸೋ ಸಮಯದಲ್ಲಿ ಆ ಪಬ್ಲಿಸಿಟಿ ಮಾಡೋದಿರಲಿ, ಅವರು ಹೇಳೋ ಅಂತ ಮೈಕಲ್ಲಿ ಹೇಳ್ಕೊಂಡು ಹೋಗ್ತಾರೆ, ಕಸ ತೊಗೊಂಡು ಬನ್ನಿ, ಕ್ಲೀನಾಗಿ ಕೊಡಿ ಎಲ್ಲ ಹೇಳಿದ್ರು ಕೂಡ ಮತ್ತೆ ಅಂಗಡಿಯವ್ರಿಗೆ ಅವ್ರಿಗೊಂದು ಜವಾಬ್ದಾರಿ ಇರಬೇಕು. ನಾವು ಈ ರೀತಿ ಮಾಡಿದ್ರೆ ಇದು ನಮಗೆ ತೊಂದರೆ ಆಗತ್ತೆ. ಮತ್ತು ಇದು ಅನಿಮಲ್ ವೇಸ್ಟ್ ಎಲ್ಲ ಇದೆಯಲ್ಲ, ಡಿಕಂಪೋಸ್ ಆದರೆ ತುಂಬ ಕಿಲೋಮೀಟರ್ ಗಟ್ಟಲೆ ಓಡಾಡೋರ್ಗೂ ಕೂಡ ತುಂಬ ಸ್ಮೆಲ್ ಬರುತ್ತೆ. ಹರ್ಷ ಮೇಡಮ್, ಈಗ ಈ ಥರದ ಕೋಳಿ ಕಸಗಳನ್ನ ಅಥವಾ ಕೋಳಿ ತ್ಯಾಜ್ಯಗಳನ್ನ ಹಾಕಲಿಕ್ಕೆ ಮಹಾನಗರ ಪಾಲಿಕೆಯವರು ಬೇರೆ ಏನು ವ್ಯವಸ್ಥೆ ಮಾಡಿಲ್ವ ಮೇಡಮ್? ವ್ಯವಸ್ಥೆ ಮಾಡಿಲ್ಲ ಮಹಾನಗರ ಪಾಲಿಕೆ. ಆ್ಯಕ್ಚುಲಿ ಪ್ರೈವೇಟ್ ಟೆಂಡ್ರ್ ಅಂತ ಮೊನ್ನೆ ನಾವೇ ಅದನ್ನು ಪೂರ್ತಿ ಮಾತಾಡಿದಾಗ ಟ್ರೆಂಡ್ ಇದ್ರೂ ಪ್ರೈವೇಟ್ ಟೆಂಡ್ರ್ ಒಪ್ಕೊಳ್ತೀವಿ, ಆದರೆ ಆ ಒಂದು ತ್ಯಾಜ್ಯನ ಎಲ್ಲಿ ಹಾಕಬೇಕು ಅನ್ನೋದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು ಪ್ಲ್ಯಾನಿಂಗು ಕರೆಕ್ಟಾಗಿ ಆದರೆ ಈ ಥರ ಒಂದು ಸಮಸ್ಯೆ ಆಗಲ್ಲ. ಒಂದು ಎಸ್ ಪ್ಲ್ಯಾಂಟ್ ಮಾಡಿ ಅದನ್ನು ಕ್ಲೀನಾಗಿ ಎಲ್ಲಿ ಸಂಗ್ರಹಿಸಿ ಅದನ್ನು ಇದು ಮಾಡಬೇಕು, ಆ ರೀತಿ ಮಾಡಿದ್ರೆ ಈ ಥರ ಒಂದು ಸಮಸ್ಯೆ ಆಗಲ್ಲ. ಮತ್ತು ಇದನ್ನು ಯಾರು ಅಂಗಡಿಯವರು ಇರಲಿ ಯಾರೇ ಆಗಲಿ ಈ ಥರ ಒಂದು ತಪ್ಪುಗಳನ್ನ ಮಾಡಬಾರ್ದು. ಹೌದು ಮೇಡಮ್, ಇದು ಕೆರೆ ಏರಿ ಮೇಲೆ ಆಯಿತು ಮೇಡಮ್. ಇನ್ನೂ ಕೆಲವರು ರಸ್ತೆ ಬದಿಗಳಲ್ಲಿ ರಿಂಗ್ ರೋಡ್ ಪಕ್ಕ ಈ ಥರ ಎಸ್ದು ಅವಾಗ ನಾಯಿಗಳೆಲ್ಲ ಕೆದಕಿ ಅದನ್ನ ಯಪ್ಪ ತುಂಬ ಅವ್ಯವಸ್ಥೆ. ಅಂದರೆ ನಾನು ಹೇಳ್ತಿದ್ದೀನ ಇದ್ರಲ್ಲಿ ಬರೀ ನಾವು ಅಧಿಕಾರಿಗಳನ್ನ ಅವ್ರು ಮಾಡಿಲ್ಲ ತಂದು ಹಾಕಿದ್ರು ಅನ್ನೋದಕ್ಕಿಂತ ಸಾರ್ವಜನಿಕರು ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಈ ವಿಚಾರಗಳಲ್ಲಿ, ಆಯಿತಾ? ಎಚ್ಚೆತ್ಕೊಂಡು ಇದನ್ನು ಯಾವ ರೀತಿ ಮಾಡ್ಬೋದು ಅನ್ನೋ ವಿಚಾರಕ್ಕೆ ಅದೊಂದು ಕ್ರಮನ ಯಾವ ರೀತಿ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದು ಅದ್ರ ಬಗ್ಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳಿದ್ದಾರೆ. ಇವತ್ತು ಬೈಟಲ್ಲೂ ಹೇಳಿದ್ದಾರೆ ಕ್ರಮ ಕೈಗೊಳ್ತೀವಿ ಅಂತ. ಅದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಪಾಪ ಅದನ್ನೇ ಬೇಸರ ಆಗ್ತದೆ, ಪದೇ ಪದೇ ಬಂದು ಈ ರೀತಿ ಕ್ಲೀನ್ ಮಾಡ್ತೀವಿ ಮತ್ತೆ ತಂದು ನಮ್ಮ ಕಣ್ಣು ಮರೆಸಿ ಹಾಕೋಗುವಂತ ಕೆಲಸ. ಇದೇ ರೀತಿ ಕೋಳಿ ಕಸನ ನಾವು ಇದರಲ್ಲೂ ಲಾಸ್ಟ್ ಟೈಮ್ ಇನ್ನೂ ಒಂದು ಸುದ್ದಿ ಮಾಡಿದ್ವಿ, ಈ ಬುಗುಡ್ನಳ್ಳಿ ಹಾಕೆರೆ ವಿಚಾರದಲ್ಲೂ. ಹೌದು ಮೇಡಮ್, ಎಸ್ ಮೇಡಮ್. ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣ. ತುಮಕೂರು ನಗರ ಈಗಾಗಲೇ ಸ್ಮಾರ್ಟ್ ಸಿಟಿ ಅನ್ನೋ ಹಣೆಪಟ್ಟಿಯನ್ನು ಕಟ್ಕೊಂಡು ಬಿಟ್ಟಿದೆ. ಆದರೆ ನಮ್ಮ ನಗರ ಕ್ಲೀನ್ ಸಿಟಿ ಆಗೋದು ಯಾವಾಗ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡೋದಕ್ಕೆ ಶುರುವಾಗಿದೆ. ಕಾರಣ ತುಮಕೂರು ನಗರದ ಬೀದಿಗಳಲ್ಲೂ ಕೂಡ ರಾರಾಜಿಸುತ್ತಿರುವಂಥ ಕಸದ ರಾಶಿಗಳು. ಬಟವಾಡಿ ರೈಲ್ವೆ ಗೇಟ್ನಿಂದ ಮಾರುತಿನಗರದ ಕಡೆ ಹೋಗುವ ಮುಖ್ಯ ರಸ್ತೆಯಲ್ಲೇ ಕಸದ ರಾಶಿ ಬಿದ್ದಿದ್ದು ಗಾಳಿಯಿಂದಾಗಿ ಈ ಕಸ ರಸ್ತೆಗೂ ಕೂಡ ಆವರಿಸ್ತಾ ಇದೆ. ಇದಲ್ಲದೆ ಈ ಕಸದ ರಾಶಿಗೆ ಬೆಂಕಿ ಇಟ್ಟಿರೋದ್ರಿಂದ ಉಸಿರುಗಟ್ಟುವ ವಾತಾವರಣ ನಿರ್ಮಾಣ ಆಗಿ ದುರ್ವಾಸನೆ ಕೂಡ ಬೀರ್ತಾ ಇದೆ. ಇದು ಒಂದು ದಿನದ ಸಮಸ್ಯೆ ಅಲ್ಲ, ವಾರಕ್ಕೆ 2 ಬಾರಿ ಇದೇ ರೀತಿಯಾಗಿ ಕಸ ಸುರಿದು ಹೋಗ್ತಾರೆ. ನಂತರ ನಾಯಿಗಳು ಬಂದು ಕಸವನ್ನು ರಸ್ತೆಗೆ ಎಳೆದು ಹಾಕ್ತವೆ. ಇದರಿಂದ ಹಿರಿಯರಿಗೆ ಮಕ್ಕಳಿಗೆ ಅನಾರೋಗ್ಯ ಹೆಚ್ಚಾಗ್ತಿದೆ ಅಂತ ಸ್ಥಳೀಯರು ಪ್ರಜಾಶಕ್ತಿ ಟಿವಿ ಕ್ಯಾಮರಾ ಮುಂದೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೇಡಮ್, ಈಗಷ್ಟೇ ಹೇಳ್ತಾ ಇದ್ವಿ, ಈ ಜನರು ಯಾರೇ ಇರ್ಬೋದು, ಅದು ಮನೆಗಳನ್ನ ಕಸಗಳನ್ನ ತಂದು ಹಾಕ್ತಾ ಇದ್ರು ಅಥವಾ ಅಂಗಡಿ ಅಥವಾ ಬೇರೆ ಬೇರೆ ಅವರ ವ್ಯವಹಾರದ ವಿಚಾರವಾಗಿ ತಂದ ಕಸಗಳನ್ನ ಹಾಕ್ತಾರೋ ಅಥವಾ ಏನೇ ಇರಲಿ, ಅವ್ರಿಗೆ ಒಂದಿಷ್ಟು ಪರಿಜ್ಞಾನ ಇರಬೇಕಾಗತ್ತೆ ಮೇಡಮ್. ಸ್ಮಾರ್ಟ್ ಸಿಟಿ ನಮ್ಮ ಅವಾಗಲೇ ಹೇಳ್ದಂಗೆ ಅಲ್ಲಿನ ಜನಗಳು ಹೇಳ್ತಾ ಇದ್ದು ಮಹಾನಗರ ಪಾಲಿಕೆ ತಪ್ಪಲ್ಲ, ಇವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಕಸದ ಗಾಡಿ ಕಳಿಸಿದಾಗ ಆ ಟೈಮಲ್ಲಿ ಇವ್ರಿಗೆ ಹಾಕಕ್ಕೆ ಸೋಂಬೇರಿತನ. ಇವ್ರ ಮನೆ ಕ್ಲೀನಾಗಿ ಎಲ್ಲ ಇವ್ರಿಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ತಗೊಂಬಂದ್ಬಿಟ್ಟು ಎಲ್ಲ ಸುತ್ತಬಿಟ್ಟು ತೊಗೊಂಬಂದು ಎಲ್ಲೋ ಒಂದು ಕಡೆ ಎಸ್ದು ಬಿಡೋದು. ಅದು ಈ ರೀತಿಲಿಯೇ ಎಲ್ಲ ಅವರು ನೋಡಿ ಯಾರೋ ಬೆಂಕಿ ಇಟ್ಟಿದ್ರೆ ಅದ್ರ ಸ್ಮೆಲ್ಲು, ಅದು ಎಷ್ಟು ಪೊಲ್ಯೂಷನ್, ಅದು ಎಷ್ಟು ಸಮಸ್ಯೆ ಕೊಡುತ್ತೆ. ಮಹಾನಗರ ಪಾಲಿಕೆಯವರು ಮೇಡಮ್ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಎಲ್ಲ ರೀತಿ ಮಾಡ್ತಾರೆ. ಜೊತೆಗೆ ಡಸ್ಟ್ಬಿನ್ಗಳನ್ನ ಇಡ್ತಾರೆ. ಈ ತರದ ಎಲ್ಲಾ ವ್ಯವಸ್ಥೆಗಳಿದಾವೆ. ಅದೆಲ್ಲವನ್ನ ಬಿಟ್ಟು ಇವರು ಕಣ್ಣಲ್ಲಿ ಕಸವನ್ನ ಅಲ್ಲ ಅಷ್ಟ ಮನೆಗೂ ಕೂಡ ಮಹಾನಗರ ಪಾಲಿಕೆ ಹಸಿ ಕಸಕ್ಕಾಗಿ ಒಂದು ಡಸ್ಟ್ಬಿನ್, ಒಣ ಕಸಕ್ಕಾಗಿ ಅಂತಾನೆ ಒಂದು ಡಸ್ಟ್ಬಿನ್ ಕೊಟ್ಟು ಮತ್ತೆ ಬೆಳಗ್ಗೆ ಡೈಲಿ ಲಿಫ್ಟ್ ಮಾಡ್ತಾರೆ. ಅವರು ಮಾಡಲ್ಲ ಅಂದ್ರೆ ಅದು ಒಂದು ಪಕ್ಷ, ಅದು ಮಹಾನಗರ ಪಾಲಿಕೆಯ ಬೇಜವಾಬ್ದಾರಿತನ, ನೆಗ್ಲಿಜೆನ್ಸಿ, ಅದನ್ನ ಒಪ್ಕೊಳ್ಳೋಣ. ಆದರೆ ಇಲ್ಲಿ ಆ ಥರ ಆಗ್ತಾ ಇಲ್ಲ. ಇಲ್ಲಿ ಏನು ಮಾಡ್ತಿದ್ದೀರಾ ನೀವು, ಅವ್ರ ಮನೆ ಯಾವಾಗ ಕ್ಲೀನ್ ಮಾಡ್ಕೊಳ್ತಾರೋ ಅವ್ರ ಮನೆ ವೇಸ್ಟನ್ನು ಅವ್ರಿಗೆ ಯಾವಾಗ ಟೈಮ್ ಇತ್ತು ಅವ್ರ ಕನ್ವೀನಿಯೆಂಟಲ್ಲಿ ತೊಗೊಂಡು ಬಂದು ಎಲ್ಲೋ ಪ್ರೈವೇಟ್ ಜಾಗ, ಅದು ಏನು ಪಬ್ಲಿಕ್ ಪ್ಲೇಸ್ ಅಲ್ಲ, ಅದೊಂದು ಪ್ರೈವೇಟ್ ಬೇರೆಯವರ ಒಂದು ಪ್ರಾಪರ್ಟಿಯಲ್ಲಿ ತೊಗೊಂಬಂದು ಹಾಕಿಬಿಟ್ರೆ ಅದೆಲ್ಲ ಎಲ್ಲಿಗೆ ಸರಿ? ಇದೆಲ್ಲ ಸಾರ್ವಜನಿಕರು ದಯವಿಟ್ಟು, ಇದು ಸ್ಮಾರ್ಟ್ ಸಿಟಿ ಅಂತ ಬರೀ ನಾವು ಅಧಿಕಾರಿಗಳ ಮೇಲೆ ಹಾಕ್ಕೊಂಡು ಶಾಸಕರ ಮೇಲೆ ಹಾಕ್ಕೊಂಡು ಇದು ಮಾಡಲ್ಲ. ನಮ್ಮದು ಒಂದು ಜವಾಬ್ದಾರಿ ಇರುತ್ತೆ. ನಾವು ನಮ್ಮ ಸಿಟಿಯನ್ನ ನಮ್ಮ ಸುತ್ತಮುತ್ತ ನಾವು ಕ್ಲೀನಾಗಿ ಇಡಬೇಕಾಗಿರೋದು ನಮ್ಮ ಜವಾಬ್ದಾರಿ. ಈಗ ಪಾಲಿಕೆ ಇರ್ಬೋದು ಅಥವಾ ಅಧಿಕಾರಿಗಳು ಯಾವುದೇ ಕ್ರಮ ತಗೊಂಡಿಲ್ಲ ಅಂದ್ರೆ ಅವ್ರಿಗೆ ಬೈಬೋದು ಮೇಡಮ್. ಹೌದು, ಅವ್ರು ಪ್ರತಿನಿತ್ಯ ಬೆಳಗ್ಗೆ 2 ದಿನಕ್ಕೊಮ್ಮೆ ಎಲ್ಲಾ ಏರಿಯಾಗಳಲ್ಲೂ ಕೂಡ ಕಸ ಸಂಗ್ರಹ ಮಾಡ್ತಾರೆ. ಒಂದೊಂದು ಏರಿಯಾಗೆ ಹಂಚ್ಕೊಂಡು ಆ ರೀತಿಯಾಗಿ ಕಸ ಸಂಗ್ರಹ ಮಾಡೋ ಕೆಲಸ ಆಗ್ತಾ ಇದೆ.
ಆದರೂ ಕೂಡ ಈ ರೀತಿಯ ಕಸ ಎಸೆಯೋದು ಇದು ನಿಜವಾಗಿಯೂ ಸಾರ್ವಜನಿಕರು ನಾಗರಿಕರದೇ ಸಮಸ್ಯೆ, ಅವ್ರದೇ ತಪ್ಪು. ಅಲ್ಲಲ್ಲ, ನಮ್ಮಲ್ಲಿ ಏನಾಗಿದೆ ಅಂದರೆ ಫೈನು CCTV ಹಾಕಬೇಕು, ಮತ್ತು ಫೈನ್ ಇವತ್ತೇನು ಸ್ಮಾರ್ಟ್ ಸಿಟಿ ವಿಚಾರದಲ್ಲಿ ನಿಜವಾಗ್ಲೂ ತುಂಬ ಖುಷಿಯಾಗುವಂಥ ವಿಚಾರ ಏನಂದರೆ ಇವನ್ SP ಸರ್ ವುಮೆನ್ಸ್ಗೆ ಎಷ್ಟು ಸೇಫ್ಟಿ ಇದೆ ಅನ್ನೋದ್ರ ಬಗ್ಗೆ ಕೂಡ CCTV ವಿಚಾರದಲ್ಲಿ ಹೇಳಿದ್ರು. ಈಗ ಏನಾಗಿದೆ ಅಂದರೆ ನಾಟ್ ಓನ್ಲಿ ಪ್ರೊಟೆಕ್ಷನ್, ಇವನ್ ಕಸ ವಿಲೇವಾರಿ ವಿಚಾರದಲ್ಲೂ ಕೂಡ ನಾವಲ್ಲ ಇವಾಗ ಅದೊಂದೇ ರಿಕ್ವೆಸ್ಟ್ ಬಾಕಿ ಇರೋದು ಮಹಾನಗರ ಪಾಲಿಕೆ, ನೀವು CCTV ಅಳವಡಿಸಿ ಅಲ್ಲಿ ಯಾರು ಕಾಣ್ತಾರೋ ಅವ್ರಿಗೆ ತುಂಬ ಸರಿಯಾಗಿ ಫೈನ್ ಹಾಕಿದ್ರೆ ಅವಾಗ ಸಾರ್ವಜನಿಕರು ಎಚ್ಚೆತ್ಕೊಳ್ತಾರೆ. ಅಲ್ಲ, ಈ ಥರದ್ದೆಲ್ಲ ಆದಾಗ ಮೇಡಮ್ ಕ್ರಿಮಿನಲ್ ಕೇಸ್ ಹಾಕ್ಬಿಡ್ಬೇಕು ಅವ್ರು. ಒಂದು ಈ ಥರ ಇನ್ಸಿಡೆಂಟಲ್ಲಿ ಒಂದು 2-3 ಶಿಕ್ಷೆ ಅಂತ ಆದ್ರೆ ಅವಾಗ ಜನ ಎಚ್ಚೆತ್ಕೊಳ್ತಾರೆ ಅನ್ಸುತ್ತೆ. ಹೌದು. ಎಸ್ ಮೇಡಮ್, ಮುಂದಿನ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ತುಮಕೂರಿನ ಅಂತರಸ್ನಹಳ್ಳಿಯ ಸೋಮೇಶ್ವರ ಬಡಾವಣೆಯಲ್ಲಿ KC ನಾಗೇಶ್ ಅನ್ನೋರ ಕಟ್ಟಡದಲ್ಲಿ ಸುಮಾರು 5 ಕುಟುಂಬಗಳು ಮನೆಗಳನ್ನು ಲೀಸ್ಗೆ ಪಡೆದುಕೊಂಡಿದ್ವು. ಮನೆಯನ್ನು ಲೀಸ್ಗೆ ಕೊಡುವಂಥ ಸಂದರ್ಭದಲ್ಲಿ ಮಾಲೀಕ ನಾಗೇಶ್ ಕಟ್ಟಡದ ಮೇಲೆ ಯಾವುದೇ ಸಾಲ ಇಲ್ಲ, ನಿಮಗೆ ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ನಂಬಿಸಿದ್ನಂತೆ. ಇದನ್ನು ನಂಬಿ ಮನೆಯನ್ನು ಲೀಸ್ಗೆ ಹಾಕಿಸ್ಕೊಂಡಿದ್ರು. ಆದರೆ ಈ ಕುಟುಂಬಗಳಿಗೆ ಇದೀಗ ಬ್ಯಾಂಕ್ ಸಿಬ್ಬಂದಿಗಳ ಕಾಟ ಶುರುವಾಗಿದ್ದು ಇವರು ಟೆನ್ಷನ್ಗೆ ಒಳಗಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಮನೆಯ ಮುಂದೆ ಬರ್ತಿರೋ ಬ್ಯಾಂಕ್ನ ಸಿಬ್ಬಂದಿ ಈ ಮನೆಯ ಮೇಲೆ ಲೋನ್ ಇದೆ, ಲೋನ್ ಕಟ್ಟಿ ಇಲ್ಲವಾದರೆ ಮನೆ ಖಾಲಿ ಮಾಡಿ ಅಂತ ಬಾಡಿಗೆದಾರರನ್ನು ಕೇಳ್ತಿದ್ದಾರಂತೆ. ನಾವು ಮನೆಯ ಮಾಲೀಕರಲ್ಲ, ನೀವು ಮಾಲೀಕರನ್ನು ಕೇಳ್ಕೊಳ್ಳಿ ಅಂತ ಎಷ್ಟೇ ಹೇಳಿದರೂ ಕೂಡ ಕೇಳದೆ ರಂಪ ರಾಮಾಯಣ ಮಾಡ್ತಿದ್ದಾರಂತೆ. ಮನೆ ಖಾಲಿ ಮಾಡಿದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ತೇವೆ ಅಂತಲೂ ಎಚ್ಚರಿಕೆಯನ್ನು ನೀಡಿದ್ದಾರೆ ಅನ್ನಲಾಗಿದೆ. ಇದರಿಂದ ಬೇಸತ್ತ ಬಾಡಿಗೆದಾರರು ಮನೆ ಓನರ್ ಬಳಿ ಹೋಗಿ ಕೇಳಿದರೆ ಹೌದು ಲೋನ್ ಇದೆ ಕಟ್ತೀನಿ ಬಿಡಿ ಅಂತ ಬೇಜವಾಬ್ದಾರಿ ಉತ್ತರವನ್ನು ನೀಡ್ತಾ ಇದ್ದಾನಂತೆ. ನಾವು ಲೀಸ್ಗೆ ಕೊಟ್ಟಿರೋ ದುಡ್ಡು ವಾಪಸ್ ಕೊಡಿ ಅಂದರೂ ಕೂಡ ಮಾಲೀಕ ಕೊಡ್ತಾ ಇಲ್ಲ. ಬ್ಯಾಂಕ್ ಸಿಬ್ಬಂದಿ ಮನೆ ಮುಂದೆ ಬರದ ಹಾಗೆ ಸಮಸ್ಯೆಗೆ ಪರಿಹಾರ ನೀಡಿ ಅಂದರೆ ಅದಕ್ಕೂ ಸ್ಪಂದಿಸ್ತಿಲ್ವಂತೆ. ಹೀಗಾಗಿ ಮಾಲೀಕನ ವಿರುದ್ಧ ಬಾಡಿಗೆದಾರರು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನೇ ಏರಿದ್ದಾರೆ. ಪೊಲೀಸರು ಈ ಪ್ರಕರಣವನ್ನು ಹೇಗೆ ಇತ್ಯರ್ಥಗೊಳಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮೇಡಮ್, ಇದೊಂಥರ ಯಾವ ರೀತಿ ಪರಿಸ್ಥಿತಿ ಅಂದರೆ ಬಾಡಿಗೆದಾರದ್ದು ಅಥವಾ ಲೀಸ್ ತಗೊಂಡವ್ರದ್ದು ದುಡ್ಡು ಕೊಟ್ಟು ಅದರಿಂದಲೂ ಹೊಡ್ಸ್ಕೊಂಡ್ರೆ ಅಂತಾರಲ್ಲ, ಆ ಥರದ ಪರಿಸ್ಥಿತಿ ಮೇಡಮ್ ಇದು. ಅವ್ರ ಪಾಪ ಲಕ್ಷಾಂತರ ರೂಪಾಯಿ ಕೊಟ್ಟು ಲೀಸ್ ತಗೊಂಡಿರ್ತಾರೆ. ಇವನ್ ಕಾನೂನಲ್ಲಿ ಲೀಸ್ ವಿಚಾರ ಬಂದಾಗಲೂ ಒಂದಷ್ಟು ಪ್ರೊಸೀಜರ್ಸ್ ಇದೆ, ಇನ್ನೂ ಒಂದಷ್ಟು ಕಾನೂನುಗಳು ಸ್ಟ್ರಿಕ್ಟ್ ಆಗಬೇಕು ವರ್ಷ. ಯಾಕೆ ಅಂದರೆ ಈಗ ಲೋನ್ ಇರೋ ಅಂತ ಆಲ್ರೆಡಿ ಇದೆ, ಲೋನ್ ಇರ್ತಕ್ಕಂಥ ಜಾಗನ ಯಾವುದೇ ಕಾರಣಕ್ಕೂ ಲೀಸಿಗೆ ಕೊಡಬಾರ್ದು ಅನ್ನೋದು ನಮ್ಮ ಕಾನೂನಲ್ಲಿ ಇದೆ. ಆದರೂ ಜನಗಳು ಅವರ ಒಂದು ಕಷ್ಟಕ್ಕೋ ಅಥವಾ ಮತ್ತೊಂದಕ್ಕೋ ಓಕೆ ಕೊಡ್ತೀರಾ, ಆದರೆ ಅವ್ರ ಪಾಪ ದುಡ್ಡು ಕೊಟ್ಟು ಮತ್ತೆ ಕಷ್ಟದಲ್ಲಿ ಸಿಲ್ಕೊಳ್ಳೋ ಅಂಥ ಸಮಸ್ಯೆನ ನೀವು ಅವ್ರಿಗೆ ಕೊಡಬಾರ್ದು. ಏನು ಹೇಳಿ, ಇಲ್ಲ ಅವ್ರ ರಿಕ್ವೆಸ್ಟ್ ಪ್ರಕಾರ ಇಲ್ಲ ಅವ್ರಿಗೆ ಆ ಸಮಸ್ಯೆಯಿಂದ ಬಗೆಹರಿಸ್ಕೊಡ್ಬೇಕು, ಇಲ್ಲ ಈ ತಪ್ಪು ಆಗದಲ್ಲೇ ಇರೋ ರೀತಿಯಲ್ಲಿ ನೀವು ಯಾವ ರೀತಿ ಕ್ರಮ ಕೈಗೊಳ್ತೀರೋ ಅದು ಕ್ರಮ ಕೈಗೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಮತ್ತು ಇನ್ನೊಂದು ವಿಚಾರ ಹರ್ಷ, ಈಗಿನ ವಿಚಾರ ನಾವು ಎಷ್ಟು ಆತರ ಪಡ್ತಾರೆ ಅಂದರೆ ಕೆಲವರು ಮನೆ ತುಂಬ ಚೆನ್ನಾಗಿದೆ ಕಡಿಮೆ ದುಡ್ಡಿಗೆ ಲೀಸಿಗೆ ಸಿಕ್ತಿದೆ ಅಂದರೆ ಹೊಟ್ಟೋಗ್ಬಿಡ್ತಿರ್ತಾರೆ. ಆ ಥರ ಒಂದು ತಪ್ಪು. ಹೆಣ್ಮಕ್ಳಿಗೇನು ಮನೆ ಸೂಪರ್ ಆಗಿದ್ರೆ ಸಾಕು, ಗಂಡು ಮಕ್ಳು ಏನು ಯೋಚನೆ ಮಾಡ್ತಾರೆ, ಅಯ್ಯೋ ಲೀಸ್ಗೆ ಹೋಗೋಣ ಬಾಡಿಗೆ ತಿಂಗಳ ಕಮಿಟ್ಮೆಂಟ್ ತಪ್ಪುತ್ತೆ ಅಂತ ಆ ಥರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗಿರೋ ಅಂಥದ್ದು. ಈ ಥರ ಒಂದು ಘಟನೆಗಳಾದಾಗ ಅದನ್ನು ಗಮನ ಹರಿಸ್ಬೇಕು ಅನ್ನೋದು ಸಾರ್ವಜನಿಕರಿಗೆ ಅರಿವಾಗಬೇಕು. ಅಂದರೆ ಅವರು ಮಾಲೀಕರನ್ನ ಕೇಳ್ತಾ ಇದ್ದಾರಂತೆ, ನೀವು ಅಟ್ಲೀಸ್ಟ್ ನಮಗೆ ನಾವು ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಬಿಡಿ, ನಾವು ಬೇರೆ ಎಲ್ಲೋ ಮನೆ ನೋಡ್ಕೊಂಡು ಅಲ್ಲಿ ಹೋಗ್ತೀವಿ ಅಂತೇಳಿ. ಆದ್ರೆ ಮಾಲೀಕ ಅದಕ್ಕೂ ಕೂಡ ಒಪ್ತಾ ಇಲ್ಲ. ಅಲ್ಲ, ಆತ ಇದ್ದಿದ್ರೆ ಬ್ಯಾಂಕ್ ಅವ್ರನ್ನ ಯಾಕೆ ಮನೆ ಮುಂದೆ ಕರ್ಸ್ಕೊಳ್ತಾ ಇದ್ದ ಆಶಾ? ಅದು ಒಂದು ವಿಚಾರ ಇದು ಮಾಡಬೇಕು. ಆದರೆ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಲೀಕನಾಗಿ ತೋರಿಸಬಾರ್ದು. ಇದು ಕಾನೂನು ರೀತಿಲಿ ಪೊಲೀಸರು ಇದನ್ನ ಯಾವ ರೀತಿ ಬಗೆಹರಿಸ್ಕೊಡ್ತಾರೆ ಕಾನೂನು ಮಟ್ಟದಲ್ಲಿ. ಹೌದು, ಕಾನೂನು ಚೌಕಟ್ಟಿನಲ್ಲೇ ಇದನ್ನ ಬಗೆಹರಿಸ್ಕೊಟ್ರೆ ಪಾಪ ಅವರು ಕಷ್ಟ ಬಿದ್ದು ಎಲ್ಲ ದುಡ್ದಿದ್ರಲ್ಲಿ ಎಲ್ಲ ಸ್ವಲ್ಪ ಉಳಿತಾಯ ಮಾಡಿ ಒಂದು ಪ್ಲಾನಿಂಗ್ ಮಾಡಿ ತಿನ್ನೋದು ಯಾವ್ದಾದ್ರಲ್ಲಿ ಖರ್ಚು ಕಡಿಮೆ ಮಾಡಿ ಬಾಡಿಗೆ ಕಾಟನೂ ಬೇಡ ಅಂತೇಳಿ ಲೀಸಿಗೆ ಹಾಕೊಂಡಿರ್ತಾರೆ ಮೇಡಮ್. ಅದೆಲ್ಲ ಆದ್ಮೇಲೆ ಇಲ್ಲಿ ಮತ್ತೆ ಬ್ಯಾಂಕ್ ಸಿಬ್ಬಂದಿ ಬಂದು ಮನೆ ಖಾಲಿ ಮಾಡಿ ಟೆನ್ಷನ್, ಈಗ ಅವ್ರ ಹತ್ರ ಬೇರೆ ದುಡ್ಡು ಇಲ್ಲ ಮನೇನು ಇಲ್ಲ ಅನ್ನೋ ಪರಿಸ್ಥಿತಿ ಅವ್ರದ್ದು. ಹೌದು, ಈಗ ಮಾಲೀಕ ಹಾಗೆ ಪೊಲೀಸರು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕು ಮೇಡಮ್. ಹೌದು, ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಪ್ರಜಾಶಕ್ತಿ ಪ್ರೈಮ್ ಟೈಮ್. ಪ್ರತಿದಿನವೂ ಕೂಡ ತುಮಕೂರಿನ ಇನ್ನಷ್ಟು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.